Good morning, students. Welcome to economics classes. Today we will going to discuss about the tariffs and quotas. ಸುಂಕಗಳು ಮತ್ತು ಕೋಟಾಗಳು. ಕೋಟಾಗಳು ಅಂತಂದರೆ ಗಾತ್ರದ ಕುರಿತು ಹೇಳುವಂಥದ್ದಕ್ಕೆ ಕೋಟಾ ಅಂತ ಕರಿತೀವಿ. ಟೆರಿಫ್ಸ್ ಆ್ಯಂಡ್ ಕೋಟಾಸ್. Tariffs and quotas are two principal methods of restricting imports in a country. Tariffs and quotas are two principal methods. Tariffs ಮತ್ತು ಕೋಟಾಗಳು ಇವು ಏನಂತ ಕೂಡ ಹೇಳ್ತೀವಿ, ಟು ಪ್ರಿನ್ಸಿಪಲ್ ಆರ್ ಪ್ರೈಮರಿ ಮೆಥಡ್ಸ್ ಅಂತ ಕೂಡ ಹೇಳ್ತಾರೆ. ಟೆರಿಫ್ಸ್ ಆ್ಯಂಡ್ ಕೋಟಾಸ್ ಆರ್ ಟು ಪ್ರಿನ್ಸಿಪಲ್ ಮೆಥಡ್ಸ್ ಆಫ್ ವಾಟ್? ರಿಸ್ಟ್ರಿಕ್ಟಿಂಗ್ ಇಂಪೋರ್ಟ್ಸ್ ಇನ್ ಎ ಕಂಟ್ರಿ. ಅಂದರೆ ದೇಶದೊಳಗಡೆ ಆಮದುಗಳನ್ನು ನಿರ್ಬಂಧಿಸುವ ಎರಡು ಪ್ರಧಾನವಾಗಿರ್ತಕ್ಕಂಥ ವಿಧಾನಗಳು ಅಂಥೇಳಿ ಹೇಳ್ಬೋದು. ಯಾವ್ಯಾವು? ಟೆರಿಫ್ ಮತ್ತು ಕೋಟಾಗಳು. ಟೆರಿಫ್ಸ್ ಆ್ಯಂಡ್ ಕೋಟಾಸ್ ಆರ್ ಟು ಪ್ರಿನ್ಸಿಪಲ್ ಮೆಥಡ್ಸ್ ಆಫ್ ರಿಸ್ಟ್ರಿಕ್ಟಿಂಗ್ imports in a country. In this class we will going to discuss about tariffs. In the next class we will going to discuss about the quotas. Tariffs, ಸುಂಕಗಳು. Tariffs are customs duties or taxes on imports. Tariffs are custom duties. ಸುಂಕಗಳು ಅಥವಾ ಕಸ್ಟಮ್ಸ್ ಡ್ಯೂಟೀಸ್ ಅಂದರೆ ತೆರಿಗೆಗಳು. ಸುಂಕಗಳು ಅಥವಾ ಕಸ್ಟಮ್ಸ್ ತೆರಿಗೆಗಳು ಅಂತ ಕೂಡ ಹೇಳ್ತೀವಿ. ಇವು ತೆರಿಗೆಗಳು ಅಂತ ಕೂಡ ಹೇಳ್ಬೋದು. ಎದರ ಮೇಲೆ ವಿಧಿಸುವಂಥವು ಅಂದರೆ ಆಮದುಗಳ ಮೇಲೆ ವಿಧಿಸುವಂಥ ತೆರಿಗೆಗಳನ್ನು ನಾವೇನಂತ ಕರಿತೀವಿ? ಸುಂಕಗಳು ಅಥವಾ ಕಸ್ಟಮ್ಸ್ ಡ್ಯೂಟೀಸ್ ಅಂತೇಳಿ ಕರಿತೀವಿ. ಟೆರಿಫ್ಸ್ ಆರ್ ಕಸ್ಟಮ್ ಡ್ಯೂಟೀಸ್ ಆರ್ ಟ್ಯಾಕ್ಸಸ್ ಆನ್ ಇಂಪೋರ್ಟ್ಸ್. ಟೆರಿಫ್ಸ್ ಪ್ರೊಟೆಕ್ಟ್ ದಿ ಹೋಮ್ ಇಂಡಸ್ಟ್ರೀಸ್ ಫ್ರಮ್ ಫಾರಿನ್ ಕಾಂಪಿಟೇಷನ್. ಏನು ಮಾಡ್ತದೆ? ಟೆರಿಫ್ಸ್ ಏನು ಮಾಡ್ತದೆ ಅಂತ ಕೂಡ ಹೇಳ್ತೀವಿ, ಅಥವಾ ಸುಂಕಗಳು ಏನು ಮಾಡ್ತವೆ ಅಂತ ಕೂಡ ಹೇಳಿದರೆ ದೇ ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ದ ಹೋಮ್ ಇಂಡಸ್ಟ್ರೀಸ್. ಪ್ರೊಟೆಕ್ಟಿಂಗ್ ದ ಹೋಮ್ ಇಂಡಸ್ಟ್ರೀಸ್ ಫ್ರಮ್ ವಾಟ್? ಫಾರಿನ್ ಕಾಂಪಿಟೇಷನ್. ಅಂದರೆ ವಿದೇಶದಿಂದ ಬರುವಂಥ ಪೈಪೋಟಿಯಿಂದ ರಕ್ಷಣೆ ಮಾಡ್ತವೆ, ಸ್ವದೇಶದ ಕೈಗಾರಿಕೆಗಳನ್ನು ರಕ್ಷಣೆ ಮಾಡ್ತವೆ. ಏನು? ಸುಂಕಗಳು. ಟೆರಿಫ್ಸ್ ಪ್ರೊಟೆಕ್ಟ್ ದಿ ವಾಟ್? ಹೋಮ್ ಇಂಡಸ್ಟ್ರೀಸ್. ಅಂದರೆ ಸ್ವದೇಶಿ ಕೈಗಾರಿಕೆಗಳನ್ನು ಏನು ಮಾಡ್ತವೆ? ರಕ್ಷಿಸ್ತವೆ ಅಂತ ಕೂಡ ಹೇಳ್ತೀವಿ. ಫ್ರಾಮ್ ಹೋಮ್? ಫ್ರಾಮ್ ಫಾರಿನ್ ಕಾಂಪಿಟೇಷನ್. ಯಾರಿಂದ? ವಿದೇಶಿ ಪೈಪೋಟಿಯಿಂದ ಅಂತಂದು ಕೂಡ ಹೇಳ್ಬೋದು. ಟೆರಿಫ್ಸ್ ಮೇ ಸ್ಪೆಸಿಫಿಕ್ ಆರ್ ಆಡ್ ವ್ಯಾಲರಮ್ ಡ್ಯೂಟೀಸ್. ಟೆರಿಫ್ಸನ್ನು ನಾವು ಸ್ಪೆಸಿಫಿಕ್ ಡ್ಯೂಟಿ ಅಂತೂ ಅಥವಾ ಆಡ್ ವ್ಯಾಲರಮ್ ಡ್ಯೂಟಿ ಅಂತೂ ಕೂಡ ಕರಿತೀವಿ ಅಂತಕ್ಕಂಥದ್ದು. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟ ಅಂತ ಕೂಡ ಹೇಳ್ತೀವಿ. ಸ್ಪೆಸಿಫಿಕ್ ಟೆರಿಫ್ ಆರ್ ದಿ ವಾಟ್? ಆಡ್ ವ್ಯಾಲರಮ್ ಡ್ಯೂಟೀಸ್ ಅಂದರೆ ಟೆರಿಫ್ ಅಂತೂ ಕೂಡ ಹೇಳಬಹುದು. ಟೆರಿಫ್ಸ್ ಮೇ ಸ್ಪೆಸಿಫಿಕ್ ಆರ್ ಆಡ್ ವ್ಯಾಲರಮ್. ಟೆರಿಫ್ ಈ ರೀತಿಯಾಗಿರ್ಬೋದು. ದ್ಯಾಟ್ ಮೇ ಬಿ ಸ್ಪೆಸಿಫಿಕ್ ಆರ್ ಆಡ್ ವ್ಯಾಲರಮ್. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟ, ಆಡ್ ವ್ಯಾಲರಮ್ ಅಂತಂದರೆ ಬೆಲೆ ಆಧಾರಿತ ಅಂತ ಕೂಡ ಹೇಳ್ಬೋದು. ನಿರ್ದಿಷ್ಟವಾದ ತೆರಿಗೆ ಇರ್ಬೋದು ಅಥವಾ ಬೆಲೆ ಆಧಾರಿತ ತೆರಿಗೆ ಆಗಿರ್ಬೋದು ಅಂತ ಕೂಡ ಹೇಳ್ಬೋದು. A specific duty is a tax per physical unit of a commodity imported into the country. ಏನಂತ ಕೂಡ ಹೇಳ್ತಾರೆ? ಎ ಸ್ಪೆಸಿಫಿಕ್ ಡ್ಯೂಟಿ ಈಸ್ ಎ ಟ್ಯಾಕ್ಸ್. ಇದು ತೆರಿಗೆ ಅಂತ ಕೂಡ ಹೇಳ್ತೀವಿ. ಒಂದು ನಿರ್ದಿಷ್ಟ ತೆರಿಗೆ ಅಂತ ಕೂಡ ಹೇಳ್ತೀವಿ. ಏನಂತಕ್ಕಂಥದ್ದು? ಸ್ಪೆಸಿಫಿಕ್ ಡ್ಯೂಟಿ ಈಸ್ ಎ ಟ್ಯಾಕ್ಸ್. ಅಂದರೆ ಇದೊಂದು ತೆರಿಗೆ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ನಿರ್ದಿಷ್ಟ ತೆರಿಗೆ ಒಂದು ತೆರಿಗೆ ಅಂತ ಕೂಡ ಹೇಳ್ಬೋದು. ಇದನ್ನು ಎತ್ತರ ಮೇಲೆ ವಿಧಿಸ್ತೀವಿ ಅಂತ ಕೂಡ ಹೇಳ್ತಾರೆ. ಪರ್ ಫಿಸಿಕಲ್ ಯೂನಿಟ್ ಆಫ್ ಕಮೋಡಿಟಿ. ಯೂನಿಟ್ ಆಫ್ ಎ ಕಮೋಡಿಟಿ ಇಂಪೋರ್ಟೆಡ್ ಇನ್ ಟು ದಿ ಕಂಟ್ರಿ. ಅಂದರೆ ದೇಶದೊಳಗೆ ಆಮದು ಮಾಡಿಕೊಳ್ಳುವ ಏನು ವಸ್ತುಗಳ, ಭೌತಿಕ ವಸ್ತುಗಳ ಏನು ಮೇಲೆ ವಿಧಿಸುವಂಥ, ಎಷ್ಟು ನಾವು ವಸ್ತುಗಳನ್ನು ಆಮದು ಮಾಡಿಕೊಳ್ತೀವಿ ಅದರ ಪ್ರಮಾಣದ ಮೇಲೆ ವಿಧಿಸುವಂಥ ತೆರಿಗೆಗಳಿಗೆ ನಾವೇನಂತ ಕರಿತೀವಿ? ಸ್ಪೆಸಿಫಿಕ್ ಡ್ಯೂಟಿ ಅಂತ ಕರಿತೀವಿ. ನಿರ್ದಿಷ್ಟ ಅಂತ ಕೂಡ ಹೇಳ್ತೀವಿ. ನಿರ್ದಿಷ್ಟ ಅಂದರೆ ಎಷ್ಟು ಪ್ರಮಾಣದಲ್ಲಿ ನೀವು ಆಮದು ಮಾಡಿಕೊಳ್ತೀರಿ ಅದರ ಮೇಲೆ ವಿಧಿಸುವಂಥ ಏನು ತೆರಿಗೆಯನ್ನು ಸ್ಪೆಸಿಫಿಕ್ ಡ್ಯೂಟಿ ಅಂತೇಳಿ ಕರಿತೀವಿ. ಎ ಸ್ಪೆಸಿಫಿಕ್ ಡ್ಯೂಟಿ ಈಸ್ ಎ ಟ್ಯಾಕ್ಸ್ ಪರ್ ಫಿಸಿಕಲ್ ಯೂನಿಟ್ ಅಂದರೆ ಭೌತಿಕ ಘಟಕ ಅಂತ ಕೂಡ ಹೇಳ್ತೀವಿ. ಭೌತಿಕ ಘಟಕ ಅಂದರೆ ಪ್ರಮಾಣ ಅಂತಕ್ಕಂಥದ್ದು ಏನು ವಸ್ತುಗಳ ಪ್ರಮಾಣ ಅಂತ ಕೂಡ ಹೇಳ್ಬೋದು. ಎ ಸ್ಪೆಸಿಫಿಕ್ ಡ್ಯೂಟಿ ಈಸ್ ಎ ಟ್ಯಾಕ್ಸ್ ಪರ್ ಫಿಸಿಕಲ್ ಯೂನಿಟ್ ಆಫ್ ಎ ಕಮೋಡಿಟಿ ಇಂಪೋರ್ಟೆಡ್ ಇನ್ ಟು ದಿ ವಾಟ್? ಕಂಟ್ರಿ. ಫಾರ್ ಇನ್ಸ್ಟನ್ಸ್ ಎ ಟೆರಿಫ್ ಆಫ್ 10 ಪೈಸೆ. ಏನಂತಕ್ಕಂಥದ್ದು ಎಕ್ಸಾಂಪಲ್ ಕೊಡ್ತಾರೆ. ಏನಂತಕ್ಕಂಥದ್ದು? ಎ ಟೆರಿಫ್ ಆಫ್ 10 ಪೈಸೆ. 10 ಪೈಸೆ ಅಂತಕ್ಕಂಥದ್ದು ಏನಂತಕ್ಕಂಥದ್ದು? ಟೆರಿಫ್ ಅಂತಕ್ಕಂಥದ್ದು ಅಥವಾ ಟ್ಯಾಕ್ಸ್ ಅಂತ ಕೂಡ ಹೇಳ್ತೀವಿ ಅಂತಕ್ಕಂಥದ್ದು. ಏನಂತಕ್ಕಂಥದ್ದು? ವಾಟ್?
ಎ ಟೆರಿಫ್ ಆಫ್ 10 ಪೈಸೆ ಮೇ ಬಿ ಇಂಪೋಸ್ಡ್ ಆನ್ ಈಚ್ ಕಿಲೋ ಆಫ್ ಫುಡ್ ಗ್ರೇನ್ ಇಂಪೋರ್ಟೆಡ್ ಇನ್ ಟು ದಿ ಕಂಟ್ರಿ. ಅಂದರೆ ಪ್ರತಿ ಏನಂತಕ್ಕಂಥದ್ದು ಕಿಲೋ ಅಂದರೆ ಆ ಧಾನ್ಯಗಳನ್ನು ನಾವು ಬೇರೆ ದೇಶದಿಂದ ಏನಂತಕ್ಕಂಥದ್ದು ಆಮದು ಮಾಡಿಕೊಳ್ತೀವಿ, ಅದರ ಪ್ರತಿ ಕಿಲೋದ ಮೇಲೆ ವಿಧಿಸುವಂಥ ಒಂದು ಏನಂತಕ್ಕಂಥ ತೆರಿಗೆಗೆ ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ಡ್ಯೂಟಿ ಅಂತ ಕರಿತೀವಿ ಅಂತಕ್ಕಂಥದ್ದು. ಅಂದರೆ ನಾವು 10 ಕಿಲೋ ತೊಗೊಂಬಂದರೆ 1 ಕಿಲೋ ಕೆಟ್ಟು 10 ಪೈಸೆ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಅಂದಾಗ 10 ಕಿಲೋಕ್ಕೆ ಏನಾಗ್ತದೆ ಅಂತಕ್ಕಂಥದ್ದು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು. ಅಂದರೆ ಏನಂತಕ್ಕಂಥ ಕೂಡ ಹೇಳ್ತೀರಿ, ಎ ಟೆರಿಫ್ ಆಫ್ 10 ಪೈಸೆ, ಎ ಟೆರಿಫ್ ಆಫ್ 10 ಪೈಸೆ ಮೇ ಬಿ ಇಂಪೋಸ್ಡ್ ಆನ್ ಈಚ್ ಕಿಲೋ ಅಂತಂದರೆ ಪ್ರತಿಯೊಂದು ಕಿಲೋ ಅಂತ ಕೂಡ ಹೇಳ್ತೀರಿ. ಈಚ್ ಕಿಲೋ ಆಫ್ ಫುಡ್ ಗ್ರೇನ್ಸ್ ಇಂಪೋರ್ಟೆಡ್ ಇನ್ ಟು ದಿ ಕಂಟ್ರಿ, ದೇಶದೊಳಗೆ ಬರುವಂಥ ಪ್ರತಿ ಕಿಲೋ ಧಾನ್ಯದ ಮೇಲೆ ವಿಧಿಸುವಂಥ ದರ ಅದು 10 ಪೈಸೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ. ದ ಎಲೆಕ್ಟ್ರಿಕಲ್ ವೈರ್ ಇಂಪೋರ್ಟೆಡ್ ಇನ್ ಟು ದಿ ಕಂಟ್ರಿ ಮೇ ಬಿ ಟ್ಯಾಕ್ಸ್ಡ್ ಆಟ್ ದ ರೇಟ್ ಆಫ್ 5 ಪೈಸೆ ಪರ್ ಮೀಟರ್. ವಯರನ್ನು ಎತ್ತರಿಂದ ಯಾವ ರೀತಿಯಾಗಿ ಅಳತೆ ಮಾಡ್ತೀವಿ ನಾವು, ಮೀಟರಲ್ಲಿ ಅಳತೆ ಮಾಡ್ತೀವಿ. ಆ ಒಂದು ವಯರನ್ನು ನಾವು ಬೇರೆ ದೇಶದಿಂದ ತರಿಸ್ಕೊಂಡು ಅಂದರೆ ಅದರ ಒಂದು ಪ್ರತಿ ಮೀಟರ್ ಮೇಲೆ 5 ಪೈಸೆ ಏನಂತಕ್ಕಂಥದ್ದು ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ನಾವೇನಂತೀವಿ, ಸ್ಪೆಸಿಫಿಕ್ ಅಂತ ಕರಿತೀವಿ ಅಂತಕ್ಕಂಥದ್ದು. ಪ್ರತಿ ಏನಂತಕ್ಕಂಥದ್ದು ಮೀಟರ್ ಮೇಲೆ ಮತ್ತು ಅಥವಾ ಪ್ರತಿ ಕಿಲೋದ ಮೇಲೆ, ಅಂದರೆ ಆಹಾರ ಧಾನ್ಯವನ್ನು ಕಿಲೋದಲ್ಲಿ ಅಳತೆ ಮಾಡ್ತೀವಿ. ಮತ್ತು ಏನಂತಕ್ಕಂಥದ್ದು ವಯರನ್ನು, ತಂತಿಯನ್ನು ಅದರಲ್ಲಿ ಅಳತೆ ಮಾಡ್ತೀವಿ, ಮೀಟರಲ್ಲಿ ಅಳತೆ ಮಾಡ್ತೀವಿ. ಅದರ ಮೇಲೆ ವಿಧಿಸುವಂಥ ತೆರಿಗೆ ಅಂತಕ್ಕಂಥದ್ದು. ಅದರ ಮುಖಾಂತರ ಏನಂತ ಹೇಳ್ತೀವಿ ನಾವು, ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವನ್ನು ಆಮದು ಮಾಡಿಕೊಳ್ಳುವುದರ ಮೇಲೆ ವಿಧಿಸುವುದರ ತೆರಿಗೆಯನ್ನು ಸ್ಪೆಸಿಫಿಕ್ ಡ್ಯೂಟಿ ಅಂತೇಳಿ ಕರಿತೀವಿ. ಸ್ಪೆಸಿಫಿಕ್ ಡ್ಯೂಟಿ ಈಸ್ ಎ ಟ್ಯಾಕ್ಸ್ ಪರ್ ಫಿಸಿಕಲ್ ಯೂನಿಟ್ ಆಫ್ ಎ ಕಮೋಡಿಟಿ ಇಂಪೋರ್ಟೆಡ್ ಇನ್ ಟು ದಿ ಇಂಪೋರ್ಟೆಡ್ ಇನ್ ಟು ದಿ ಕಂಟ್ರಿ. ದೆನ್ ad valorem ಟೆರಿಫ್ ಅಂದರೆ ಬೆಲೆ ಆಧಾರಿತ ಸುಂಕ ಅಥವಾ ಬೆಲೆ ಆಧಾರಿತ ತೆರಿಗೆ ಅಂಥೇಳಿ ಹೇಳ್ಬೋದು. ಸುಂಕ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬಳಸುವಂಥ ಒಂದು ಪದ ಅನ್ನೋದು ನೆನಪಿಟ್ಟುಕೊಡ್ರಿ ಅಂತಕ್ಕಂಥದ್ದು. ad valorem ಟೆರಿಫ್ ಈಸ್ ಆನ್ ದ ಅದರ್ ಹ್ಯಾಂಡ್ the tax over the value of the imported commodity. Ad valorem tariff is on the other hand what? The tax. It is also the tax ಅಂತ ಕೂಡ ಹೇಳ್ತೀವಿ. The tax over the what? Over the value of imported commodities. ಅಂದರೆ ನಾವು ಎಷ್ಟು ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿದ್ದೀವಿ, ಅದರ ಮೇಲೆ ವಿಧಿಸುವಂಥ ತೆರಿಗೆಯನ್ನು ನಾವೇನಂತ ಕರಿತೀವಿ, ಬೆಲೆ ಆಧಾರಿತ ಸುಂಕ ಅಥವಾ ಬೆಲೆ ಆಧಾರಿತ ತೆರಿಗೆ ಅಂತ ಕರಿತೀವಿ. ಅಂದರೆ ಸ್ಪೆಸಿಫಿಕ್ದಲ್ಲಿ ನಾವು ಏನು ನೋಡ್ತೀವಿ, ಪ್ರಮಾಣವನ್ನು ನೋಡ್ತೀವಿ, ad valoremಲ್ಲಿ ನೋಡ್ತೀವಿ, ಮೌಲ್ಯವನ್ನು ನೋಡ್ತೀವಿ. ನಾವು ಒಂದು 10 ವಸ್ತುಗಳನ್ನು ಆಮದು ಮಾಡಿಕೊಳ್ಳೋಣ, 10 ವಸ್ತುಗಳ ಮೌಲ್ಯವೇನು, ಆ ಮೌಲ್ಯದ ಮೇಲೆ ವಿಧಿಸುವಂಥ ತೆರಿಗೆ ಅಥವಾ ಸುಂಕವನ್ನು ಏನಂತೀವಿ, ಬೆಲೆ ಆಧಾರಿತ ಸುಂಕ ಅಥವಾ ತೆರಿಗೆ ಅಂತೇಳಿ ಕರಿತೀವಿ ಅನ್ನೋ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ad valorem tariff is on the other hand the tax over the value of imported commodity. ಆಮದು ಮಾಡಿಕೊಂಡ ಸರಕುಗಳ ಮೌಲ್ಯದ ಮೇಲೆ ವಿಧಿಸುವಂಥ ತೆರಿಗೆಯನ್ನು ನಾವೇನಂತೀವಿ, ಬೆಲೆ ಆಧಾರಿತ ತೆರಿಗೆ ಅಂತೇಳಿ ಕರಿತೀವಿ. Tariffs are also classified on the basis of country of origin. Tariffs are also classified on the basis of what? Country of ಒರಿಜಿನ್. ಯಾವ ದೇಶದಲ್ಲಿ ಅದು ಹುಟ್ಟಿಕೊಂಡಿದೆ ಅದರ ಆಧಾರದ ಮೇಲೆ ಏನಂತಕ್ಕಂಥದ್ದನ್ನು ನಾವು ಕ್ಲಾಸಿಫೈ ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಟೆರಿಫ್ಸ್ ಆರ್ ಆಲ್ಸೋ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ವಾಟ್? ಕಂಟ್ರಿ ಆಫ್ ಒರಿಜಿನ್. ಸೊ ಡಿಫೈನ್ಡ್ ಟೆರಿಫ್ ಮೇ ಬಿ ಸಿಂಗಲ್ ಕಾಲಮನ್ ಟೆರಿಫ್ಸ್. ಅದ್ರ ಮುಖಾಂತರ ಟೆರಿಫ್ ಏನಿರ್ಬೋದು, ಟೆರಿಫ್ ಮೇ ಬಿ ಸಿಂಗಲ್ ಕಾಲಮನ್ ಅಂತಂದರೆ ಹೌದಾ, ಒಂದೇ ಏನಂತಕ್ಕಂಥದ್ದು ಒಂದೇ ದರವಿರತಕ್ಕಂಥ ಟೆರಿಫ್ ಇರಬಹುದು. ಈ ಸಿಂಗಲ್ ಕಾಲಮನ್ ಟೆರಿಫ್ ಅಂತ ಕರಿತೀವಿ. ಕಾಲಮನ್ ಅಂತಂದರೆ ಲಂಬದ ಅಂತಕ್ಕಂಥ ಕೂಡ ನಾವು ಪರ್ಟಿಕ್ಯುಲರ್ ಶಬ್ದ ಬಳಸ್ತೀವಿ. ಇಲ್ಲಿ ಲಂಬ ಅನ್ನೋದಕ್ಕಿಂತ ಒಂದೇ ದರ ಅಂತಕ್ಕಂಥ ಶಬ್ದವನ್ನು ಬಳಸ್ಬೋದು. ಸಿಂಗಲ್ ಕಾಲಮನ್ ಟೆರಿಫ್ಸ್, ದೆನ್ ಮಲ್ಟಿಪಲ್ ಕಾಲಮನ್ ಟೆರಿಫ್ಸ್ ಆ್ಯಂಡ್ ಕನ್ವೆನ್ಷನಲ್
ಟೆರಿಫ್ಸ್. ಅಂದರೆ ನಾವೇನಂತಕ್ಕಂಥದ್ದು ಆಯಾ ದೇಶಗಳಲ್ಲಿ ಅಥವಾ ದೇಶದ ಜೊತೆಗೆ ನಾವು ವ್ಯವಹಾರ ಮಾಡಬೇಕಾದ್ರೆ ಆ ದೇಶದಲ್ಲಿರುವಂಥ ಒಂದು ಉಗಮದ ಆಧಾರದ ಮೇಲೆ ಟೆರಿಫ್ಗಳನ್ನು ಅಥವಾ ಸುಂಕಗಳನ್ನು ನಾವು ವಿಂಗಡಿಸ್ಬೋದು ಅಂತಂದು ಕೂಡ ಹೇಳ್ತೀವಿ. ಅದರ ಮುಖಾಂತರ ಟೆರಿಫ್ಗಳು ನಾವು ಈ ರೀತಿಯಾಗಿ ಹೇಳ್ಬೋದು. ಎಷ್ಟು ನಮ್ಮ ಸಿಲೆಬಸ್ಸಲ್ಲಿರುವಂಥವು 3 ಇದ್ದಾವೆ. ಅವು ಯಾವ ಅಂತ ಕೇಳಿದರೆ, ಒಂದು ಸಿಂಗಲ್ ಕಾಲಮನ್ ಟೆರಿಫ್ಸ್, ದೆನ್ ಮಲ್ಟಿಪಲ್ ಕಾಲಮನ್ ಟೆರಿಫ್ಸ್ ಆ್ಯಂಡ್ ಕನ್ವೆನ್ಷನಲ್ ಟೆರಿಫ್ಸ್ ಅಂತ ಕೂಡ ಹೇಳ್ತೀವಿ. ಸಿಂಗಲ್ ಅಂದರೆ ಏಕ ಅಂತ ಕೂಡ ಹೇಳ್ತೀವಿ. ನಾವು ಯಾವುದೇ ದೇಶದ ಜೊತೆ ವ್ಯವಹಾರ ಮಾಡಿದರೂ, ಯಾವುದೇ ವಸ್ತುಗಳನ್ನು ವ್ಯವಹಾರ ಮಾಡಿದರೂ ಒಂದೇ ಏನಂತಕ್ಕಂಥದ್ದು ದರವನ್ನು ವಿಧಿಸೋದಕ್ಕೆ ಸಿಂಗಲ್ ಕಾಲಮನ್ ಅಂತ ಹೇಳ್ಬೋದು. ಮಲ್ಟಿಪಲ್ ಅಂತಕ್ಕಂಥದ್ದು ಬಹು ಅಂತಕ್ಕಂಥದ್ದು, ಒಂದು ದೇಶಕ್ಕೆ ಒಂದು, ಇನ್ನೊಂದು ದೇಶಕ್ಕೆ ಇನ್ನೊಂದು ಅಥವಾ ಒಂದು ವಸ್ತುವಿಗೆ ಒಂದು, ಇನ್ನೊಂದು ವಸ್ತುವಿಗೆ ಇನ್ನೊಂದು ತೆರಿಗೆಯನ್ನು ವಿಧಿಸೋದಕ್ಕೆ ನಾವೇನ್ಬೋದು ಮಲ್ಟಿಪಲ್ ಅಂತ ಕೂಡ ಹೇಳ್ಬೋದು. ದೆನ್ ಕನ್ವೆನ್ಷನಲ್ ಅಂತ ಹೇಳ್ತೀವಿ. ಇದು ಸಾಂಪ್ರದಾಯಿಕ ಅಂತ ಕೂಡ ಹೇಳ್ತೀವಿ. ಸಾಂಪ್ರದಾಯಿಕ ಅಂತಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಒಂದು ತೆರಿಗೆ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಅವುಗೆಲ್ಲ ವಿಶ್ಲೇಷಣೆಯನ್ನು ಮುಂದಿನ ಭಾಗದಲ್ಲಿ ನಾವು ನೋಡಬಹುದು ಅಂತಕ್ಕಂಥದ್ದು. ಟೆರಿಫ್ಸ್ ಆರ್ ಆಲ್ಸೋ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಕಂಟ್ರಿ ಆಫ್ ಒರಿಜಿನ್. ಸೊ ಡಿಫೈನ್ಡ್ tariff may be single column tariffs, multiple column tariffs and conventional tariffs. In case of single column tariffs, ಅದರ ಮುಖಾಂತರ ಸಿಂಗಲ್ ಕಾಲಮನ್ ಟೆರಿಫ್ ಅಂದರೆ ಏನು ಅಥವಾ ಏನದು ಅದರ ಅಂಶ ಅಂತ ಕೂಡ ನಾವು ನೋಡ್ಬೋದು. ಇನ್ ಕೇಸ್ ಆಫ್ ಸಿಂಗಲ್ ಕಾಲಮನ್ ಟೆರಿಫ್ಸ್ ಓನ್ಲಿ ಒನ್ ಡ್ಯೂಟಿ ಈಸ್ ಇಂಪೋಸ್ಡ್. ಓನ್ಲಿ ಒನ್ ಡ್ಯೂಟಿ ಅಂದರೆ ಒನ್ ಟ್ಯಾಕ್ಸ್ ಅಂತ ಕೂಡ ಹೇಳ್ತೀವಿ. ಇನ್ ಕೇಸ್ ಆಫ್ ಸಿಂಗಲ್ ಕಾಲಮನ್ ಟೆರಿಫ್ಸ್ only one duty is imposed on a commodity irrespective of the country of import. ಏನಂತ ಕೂಡ ಹೇಳ್ತೀವಿ, ಯಾವುದೇ ದೇಶದಿಂದ ನಾವು ಆಮದು ಮಾಡಿಕೊಂಡಿರ್ಬೋದು, ಆ ಆಮದಿನ ಮೇಲೆ ಒಂದೇ ದರವನ್ನು ವಿಧಿಸುವಂಥದ್ದು ಅಂತ ಕೂಡ ಹೇಳ್ತೀವಿ. ಇನ್ ಕೇಸ್ ಆಫ್ ಸಿಂಗಲ್ ಕಾಲಮನ್ ಟೆರಿಫ್ಸ್ ಓನ್ಲಿ ಒನ್ ಡ್ಯೂಟಿ ಈಸ್ ಇಂಪೋಸ್ಡ್ ಆನ್ ಎ ಕಮೋಡಿಟಿ ಇರ್ರೆಸ್ಪೆಕ್ಟಿವ್ ಅಂತಕ್ಕಂಥದ್ದು ಇದು ಯಾವುದೇ ನಿರ್ದಿಷ್ಟವಾದಂಥ ವ್ಯವಸ್ಥೆ ಇರೋದಿಲ್ಲ. ಅದಕ್ಕೆ ಅಂತಕ್ಕಂಥ ಇರ್ರೆಸ್ಪೆಕ್ಟಿವ್ ಅಂತ ಹೇಳ್ತೀವಿ. ನಿರ್ದಿಷ್ಟವಾಗಿ ಈ ದೇಶಕ್ಕಿಷ್ಟು ಅನ್ನೋದಕ್ಕಿಂತ ಏನಂತಕ್ಕಂಥದ್ದು ಯಾವುದೇ ದೇಶ ಇರಬಹುದು ಅಂತ ಕೂಡ ಹೇಳಬಹುದು. ಇನ್ ಕೇಸ್ ಆಫ್ ಸಿಂಗಲ್ ಕಾಲಮನ್ ಟೆರಿಫ್ಸ್ only one duty is imposed on a commodity irrespective of country of imports. The single column tariff practice is adopted by several Latin American countries. ಅದರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಟೆರಿಫನ್ನು ಯಾವ ದೇಶಗಳು ಸಾಮಾನ್ಯವಾಗಿ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾವೆ, ಅಳವಡಿಸ್ಕೊಂಡಿದ್ದಾವೆ ಅಂತ ಕೂಡ ಹೇಳಿದರೆ ಲ್ಯಾಟಿನ್ ಅಮೆರಿಕನ್ ಕಂಟ್ರಿಗಳು ಈ ಒಂದು ಪದ್ಧತಿಯನ್ನು ಅನುಸರಿಸ್ಕೊಂಡಿದ್ದಾವೆ ಅಥವಾ ಅಳವಡಿಸ್ಕೊಂಡಿದ್ದಾವೆ ಅಂತ ಕೂಡ ಹೇಳಬಹುದು. ಸೆವೆರಲ್ ಅಂತಕ್ಕಂಥದ್ದು ಇಲ್ಲೊಂದು ಶಬ್ದ ಇದೆ, ಅದರಲ್ಲಿ SEVERAL ಮಾಡಿರಿ, ವಿ ಆಗಿದೆ ಅಲ್ಲಿ ಒಂದು ಅಂತಕ್ಕಂಥದ್ದು ಕೂಡ ಪಾಯಿಂಟನ್ನು ತೆಗೀರಿ. ಯು ಪೀಪಲ್ ಆರ್ ಗೋಯಿಂಗ್ ಟು ಎರೇಸ್ ಅಂತ ಕೂಡ ಹೇಳ್ಬೋದು. ಏನು ಹೇಳ್ತೀರಿ, ಸಿಂಗಲ್ ಇನ್ ಕೇಸ್ ಆಫ್ ಸಿಂಗಲ್ ಕಾಲಮನ್ ಟೆರಿಫ್ಸ್ ಓನ್ಲಿ ಒನ್ ಡ್ಯೂಟಿ ಈಸ್ ಇಂಪೋಸ್ಡ್ ಆನ್ ಎ ಕಮೋಡಿಟಿ irrespective of the country of import. The single column tariff practice is adopted by several Latin American countries. ಈ ರೀತಿಯಾಗಿರ್ತಕ್ಕಂಥ ಒಂದು ಪದ್ಧತಿಯನ್ನು ಅಥವಾ ಒಂದು ತೆರಿಗೆ ಪದ್ಧತಿಯನ್ನು ಯಾವ ದೇಶಗಳು ಏನಂತಕ್ಕಂಥದ್ದು ಅಳವಡಿಸ್ಕೊಂಡಿದ್ದಾವೆ ಅಂತ ಕೂಡ ಹೇಳಿದರೆ ಲ್ಯಾಟಿನ್ ಅಮೇರಿಕನ್ ಕಂಟ್ರೀಸ್ಗಳು ಅಳವಡಿಸ್ಕೊಂಡಿದ್ದಾವೆ. ದಿಸ್ ಇಸ್ ಅಬೌಟ್ ದಿ ಸಿಂಗಲ್ ಕಾಲಮನ್ ಟೆರಿಫ್ಸ್ ಅಂತ ಕೂಡ ಹೇಳ್ಬೋದು. ದೆನ್ ಮಲ್ಟಿಪಲ್ ಕಾಲಮನ್ ಟೆರಿಫ್ಸ್ means imposing two or more tariffs in a single commodity. In a single commodity depending upon the country from which it is imported. Imported ಯಾವ ದೇಶದಿಂದ ಇದು ಆಮದು
ಆಗಿದೆ ಅನ್ನೋ ಆಧಾರದ ಮೇಲೆ 2 ಅಥವಾ 2ಕ್ಕಿಂತ ಹೆಚ್ಚು ತೆರಿಗೆಗಳನ್ನು ಒಂದೇ ರೀತಿಯಾಗಿರ್ತಕ್ಕಂಥ ವಸ್ತುವಿಗೆ, ಏಕ ರೀತಿಯಾಗಿರ್ತಕ್ಕಂಥ ವಸ್ತುವಿಗೆ ಯಾವ ದೇಶದಿಂದ ತರಿಸ್ಕೊಂಡೀವಿ ಅದರ ಆಧಾರದ ಮೇಲೆ ನಾವೇನಂತಕ್ಕಂಥದ್ದು 2 ರೀತಿಯಾಗಿರ್ತಕ್ಕಂಥದ್ದು ಅಥವಾ ಬಹು ರೀತಿಯಾಗಿರ್ತಕ್ಕಂಥ ತೆರಿಗೆಯನ್ನು ವಿಧಿಸಬಹುದು ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತೀರಿ? ಮಲ್ಟಿಪಲ್ ಕಾಲಮ್ ಟೆರಿಫ್ಸ್. ಮಲ್ಟಿಪಲ್ ಕಾಲಮ್ ಟೆರಿಫ್ಸ್ ಮೀನ್ಸ್ ಇಂಪೋಸಿಂಗ್ 2 or more ಟೆರಿಫ್ಸ್, 2 ಅಥವಾ 2ಕ್ಕಿಂತ ಹೆಚ್ಚು ಸುಂಕಗಳನ್ನು ವಿಧಿಸ್ತಕ್ಕಂಥದ್ದು. ಇನ್ ಎ ಸಿಂಗಲ್ ಕಮೋಡಿಟಿ, ಯಾವುದಕ್ಕೆ? ಒಂದೇ ವಸ್ತುವಿಗೆ 2 ಅಥವಾ 2ಕ್ಕಿಂತ ಹೆಚ್ಚು ತೆರಿಗೆಗಳನ್ನು ವಿಧಿಸ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ಡಿಪೆಂಡಿಂಗ್ ಅಪಾನ್ ದಿ ಕಂಟ್ರಿ ಫ್ರಾಮ್ ವಿಚ್ ಇಟ್ ಈಸ್ ಇಂಪೋರ್ಟೆಡ್, ಅಂದರೆ ಯಾವ ದೇಶದಿಂದ ಇದನ್ನು ಆಮದು ಮಾಡಿಕೊಂಡಿದ್ದೀವಿ ಅದರ ಆಧಾರದ ಮೇಲೆ 2 ಅಥವಾ 2ಕ್ಕಿಂತ ಹೆಚ್ಚು ತೆರಿಗೆಗಳನ್ನು ವಿಧಿಸ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಮಲ್ಟಿಪಲ್ ಕಾಲಮ್ ಟೆರಿಫ್ಸ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ದಿಸ್ ಈಸ್ ದ ಸೆಕೆಂಡ್ ಒನ್. ದೆನ್ ದ ಕನ್ವೆನ್ಷನಲ್ ಟೆರಿಫ್ ಈಸ್ ದ ಮೋಸ್ಟ್ ಕಾಮನ್ ಟೆರಿಫ್. Conventional tariff is the most common tariff adopted by many countries of the world. The conventional tariff is the most common, ಸಾಮಾನ್ಯವಾಗಿರ್ತಕ್ಕಂಥ ಅತಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಅಥವಾ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸುಂಕದ ಪದ್ಧತಿ ಅಂತ ಕೂಡ ಹೇಳ್ಬೋದು. ಅಡಾಪ್ಟೆಡ್ ಬೈ ಹೋಮ್ ಮೆನಿ ಕಂಟ್ರೀಸ್, ಅಡಾಪ್ಟೆಡ್ ಬೈ ಮೆನಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್, ಜಗತ್ತಿನ ಸಾಕಷ್ಟು ದೇಶಗಳು ಈ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾವೆ. ಇದೊಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ತೆರಿಗೆ ಪದ್ಧತಿ ಅಥವಾ ಸುಂಕದ ಪದ್ಧತಿ. ಇದನ್ನು ಸಾಮಾನ್ಯವಾಗಿ ಏನಂತಕ್ಕಂಥದ್ದು ಎಲ್ಲ ರಾಷ್ಟ್ರಗಳು ಅಳವಡಿಸಿಕೊಂಡಿದ್ದಾವೆ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಅಳವಡಿಸಿಕೊಂಡಿದ್ದಾವೆ ಅಂತ ಕೂಡ ಹೇಳಬಹುದು. The conventional tariff is the most common tariff adopted by what? Many countries, adopted by many countries of the world, many countries of the world. In case of conventional tariff, a basic duty is imposed for each commodity, but it may be reduced by trade agreements with a country or countries. For example, UK, USA and Sweden have imposed this. ಏನಂತ ಕೂಡ ಹೇಳ್ತಾರೆ? ಸಾಂಪ್ರದಾಯಿಕ ಸುಂಕದ ಪದ್ಧತಿ ಅಂತ ಕೂಡ ಹೇಳ್ತೀವಿ ಅಥವಾ ಸಾಂಪ್ರದಾಯಿಕ ಸುಂಕದ ವ್ಯವಸ್ಥೆ ಅಂತ ಹೇಳ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಸುಂಕದ ವ್ಯವಸ್ಥೆಯಲ್ಲಿ ಏನಂತ ಕೂಡ ಹೇಳ್ತೀವಿ ನಾವು? ಬೇಸಿಕ್ ಡ್ಯೂಟಿ. ಬೇಸಿಕ್ ಅಂದರೆ ಮೂಲವಾಗಿರ್ತಕ್ಕಂಥದ್ದು, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಅಂತ ಕೂಡ ಹೇಳಬಹುದು. ಇನ್ ಕೇಸ್ ಆಫ್ ಕನ್ವೆನ್ಷನಲ್ ಟೆರಿಫ್, ಎ ಬೇಸಿಕ್ ಡ್ಯೂಟಿ ಈಸ್ ಇಂಪೋಸ್ಡ್ ಫಾರ್ ಈಚ್ ಕಮೋಡಿಟಿ. ಪ್ರತಿಯೊಂದು ವಸ್ತುವಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಮೂಲಭೂತವಾಗಿರ್ತಕ್ಕಂಥ ತೆರಿಗೆಯನ್ನು ವಿಧಿಸಲಾಗ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಮತ್ತೊಂದು ಪಾಯಿಂಟ್ ಏನು ಹೇಳ್ತಾರೆ? ಬಟ್ ಇಟ್ ಮೇ ಬಿ ರೆಡ್ಯೂಸ್ಡ್ ಬೈ ಟ್ರೇಡ್ ಅಗ್ರಿಮೆಂಟ್ಸ್. ಅದರ ಮುಖಾಂತರ ಇದನ್ನು ನಾವು ಕಡಿಮೆನೂ ಕೂಡ ಮಾಡಬಹುದು ಅಂತ ಕೂಡ ಹೇಳ್ತಾರೆ. ಹೇಗೆ ಕಡಿಮೆ ಮಾಡಬಹುದು ಅಂತ ಕೂಡ ಹೇಳಿದರೆ, ನಾವು ಮಾಡಿಕೊಂಡಿರ್ತಕ್ಕಂಥ ಟ್ರೇಡ್ ಅಗ್ರಿಮೆಂಟ್ಸ್ ಆಧಾರದ ಮೇಲೆ, ನಾವು ಯಾವ್ಯಾವ ದೇಶದ ಜೊತೆ ವ್ಯಾಪಾರದ ಒಪ್ಪಂದಗಳನ್ನು ಮಾಡ್ಕೊಂಡಿರ್ತೀವಿ ಅದರ ಆಧಾರದ ಮೇಲೆ ಅದನ್ನು ಕಡಿಮೆನೂ ಕೂಡ ನಾವು ಮಾಡಬಹುದು ಅಂತ ಕೂಡ ಹೇಳ್ತಾರೆ. ಇನ್ ಕೇಸ್ ಆಫ್ ಕನ್ವೆನ್ಷನಲ್ ಟೆರಿಫ್, ಎ ಬೇಸಿಕ್ ಡ್ಯೂಟಿ ಈಸ್ ಇಂಪೋಸ್ಡ್ ಫಾರ್ ಈಚ್ ಕಮೋಡಿಟಿ, ಬಟ್ ಇಟ್ ಮೇ ಬಿ ರಿಡ್ಯೂಸ್ಡ್ ಬೈ ಟ್ರೇಡ್ ಅಗ್ರಿಮೆಂಟ್ಸ್ ವಿತ್ ಎ ಕಂಟ್ರಿ ಆರ್ ಕಂಟ್ರೀಸ್. ಹೌದಾ? ಯಾವ ದೇಶದ ಜೊತೆಗೆ ಅಥವಾ ಯಾವ ದೇಶಗಳ ಜೊತೆ ನೀವು ವ್ಯಾಪಾರ ಒಪ್ಪಂದ ಮಾಡ್ಕೊಂಡಿದ್ದೀರಿ ಅದರ ಆಧಾರದ ಮೇಲೆ ಇವುಗಳನ್ನು ಕಡಿಮೆ ಮಾಡ್ಬೋದು. ಇದೊಂದು ಬೇಸಿಕ್ ಡ್ಯೂಟಿ ಇದ್ರೂ ಕೂಡ ನೀವು ವ್ಯಾಪಾರದ ಒಪ್ಪಂದಗಳ ಆಧಾರದ ಮೇಲೆ ಇದನ್ನು ಏನು ಮಾಡ್ಬೋದು? ನಾವು ಕಡಿಮೆ ಮಾಡ್ಬೋದು ಅಂತ ಕೂಡ ಹೇಳ್ತಕ್ಕಂಥದ್ದು. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ UK ದ್ಯಾಟ್ ಮೀನ್ಸ್ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತಾರೆ. ದ್ಯಾಟ್ ಮೀನ್ಸ್ ಇಂಗ್ಲೆಂಡ್, USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದಟ್ ಈಸ್ ಅಮೇರಿಕಾ, ಆ್ಯಂಡ್ ಸ್ವೀಡನ್ ಹ್ಯಾವ್ ಇಂಪೋಸ್ಡ್ ದಿಸ್. ಅದೇ ರೀತಿ ಸ್ವೀಡನ್ ಈ ರೀತಿಯಾಗಿರ್ತಕ್ಕಂಥ ಕನ್ವೆನ್ಷನಲ್ ಟ್ಯಾಕ್ಸನ್ನು ವಿಧಿಸ್ತವೆ ಅಂತ ಕೂಡ ಹೇಳಬಹುದು. ಟೆರಿಫ್ಸ್ ಮೇ ಆಲ್ಸೋ ಬಿ ಐದರ್ ರೆವಿನ್ಯೂ ಟೆರಿಫ್ಸ್ ಆರ್ ಪ್ರೊಟೆಕ್ಟಿವ್ ಟೆರಿಫ್ಸ್. ಅದೇ ರೀತಿಯಾಗಿ ಟೆರಿಫನ್ನು ನಾವು ಮತ್ತು ಹೀಗೂ ಕೂಡ ಏನು ಮಾಡ್ಬೋದು? ವಿಂಗಡಿಸ್ಬೋದು. ಹೀಗೂ ಟೆರಿಫ್ ಅಂತಕ್ಕಂಥ ವ್ಯವಸ್ಥೆ ಇರ್ತದೆ ಅಂತ ಕೂಡ ಹೇಳ್ತಾರೆ. ಟೆರಿಫ್ಸ್ ಮೇ ಆಲ್ಸೋ ಬಿ, ಅಥವಾ ಈ ರೂಪದಲ್ಲಿ ಇರ್ತದೆ ಟೆರಿಫ್ ಅಥವಾ ಸುಂಕ ಅಂತ ಕೂಡ ಹೇಳ್ತೀವಿ. ವಾಟ್? ಟೆರಿಫ್ಸ್ ಮೇ ಆಲ್ಸೋ ಬಿ ಐದರ್ ರೆವಿನ್ಯೂ ಟೆರಿಫ್ಸ್ ಆರ್ ಪ್ರೊಟೆಕ್ಟಿವ್ ಟೆರಿಫ್ಸ್. ಕಂದಾಯದ ಸುಂಕ ಅಥವಾ ಆದಾಯದ ಸುಂಕ ಅಥವಾ ಏನಂತಕ್ಕಂಥದ್ದು ಸುರಕ್ಷತಾ ಸುಂಕ ಅಥವಾ ಸಂರಕ್ಷಣಾ ಸುಂಕ ಅಂತ ಕೂಡ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿಯೂ ಕೂಡ ಟೆರಿಫ್ಸನ್ನು ನಾವು ನೋಡ್ಬೋದು. ಆದಾಯದ ಸುಂಕ
ಅಥವಾ ಪ್ರೊಟೆಕ್ಟಿವ್ ಸಂರಕ್ಷಣಾ ಸುಂಕ ಅಂತ ಕೂಡ ನೋಡ್ಬೋದು. ಅದರ ಮುಖಾಂತರ ರೆವಿನ್ಯೂ ಟೆರಿಫ್ ಏನಂತ ಕೂಡ ಹೇಳ್ತೀವಿ, ರೆವಿನ್ಯೂ ಟೆರಿಫ್ಸ್ ಆರ್ ಇಂಪೋಸ್ಡ್ ಓನ್ಲಿ ವಿತ್ ದ ಆಬ್ಜೆಕ್ಟಿವ್ ಆಫ್ ರೇಸಿಂಗ್ ದ ರೆವಿನ್ಯೂ. ರೆವಿನ್ಯೂ ಟೆರಿಫನ್ನು ಯಾಕೆ ವಿಧಿಸ್ತೀವಿ ಅಂತ ಕೂಡ ಹೇಳಿದ್ರೆ, ರೆವಿನ್ಯೂ ಟೆರಿಫ್ಸ್ ಆರ್ ಇಂಪೋಸ್ಡ್ ಯಾಕೆ ವಿಧಿಸ್ತೀವಿ ಅಂತ ಕೂಡ ಹೇಳಿದರೆ, ಓನ್ಲಿ ವಿತ್ ದ ಆಬ್ಜೆಕ್ಟಿವ್ ಆಫ್ ವಾಟ್, ರೇಸಿಂಗ್ ದ ರೆವಿನ್ಯೂ. ಒಂದೇ ಒಂದು ಉದ್ದೇಶ ಅಂತ ಕೂಡ ಹೇಳ್ತೀವಿ, ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ತೆರಿಗೆಯನ್ನು ವಿಧಿಸಿದರೆ ಅದು ಆದಾಯದ ತೆರಿಗೆ ಅಥವಾ ಏನಂತಕ್ಕಂಥದ್ದು ಕಂದಾಯದ ತೆರಿಗೆ ಅಂಥೇಳಿ ಕರಿತೀವಿ. ರೆವಿನ್ಯೂ ಟೆರಿಫ್ಸ್ ಆರ್ ಇಂಪೋಸ್ಡ್ ಓನ್ಲಿ ವಿತ್ ದ ಆಬ್ಜೆಕ್ಟಿವ್ ಆಫ್ ವಾಟ್, ರೇಸಿಂಗ್ ದ ರೆವಿನ್ಯೂ ಅಂತ ಕೂಡ ಹೇಳ್ತಾರೆ. ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ವಿಧಿಸುವಂಥ ತೆರಿಗೆಗೆ ರೆವಿನ್ಯೂ ಟೆರಿಫ್ ಅಂತ ಕರಿತೀವಿ. ವೆರಾಸ್ ಪ್ರೊಟೆಕ್ಟಿವ್ ಟೆರಿಫ್ಸ್ ಆರ್ ಇಂಪೋಸ್ಡ್ in order to restrict imports into a country and protect the home industries. ಅದರ ಮುಖಾಂತರ ಪ್ರೊಟೆಕ್ಟಿವ್ ಟೆರಿಫ್ಸ್ ಅಂದರೆ ಏನು ಅಂತ ಕೂಡ ಹೇಳ್ತಾರೆ. ಪ್ರೊಟೆಕ್ಟಿವ್ ಟೆರಿಫ್ಸನ್ನು ಯಾಕೆ ವಿಧಿಸ್ತೀವಿ ಅಂತ ಕೂಡ ಹೇಳ್ತಾರೆ. ವೆರಾಸ್ ಪ್ರೊಟೆಕ್ಟಿವ್ ಟೆರಿಫ್ಸ್ ಆರ್ ಇಂಪೋಸ್ಡ್. ಪ್ರೊಟೆಕ್ಟಿವ್ ಟೆರಿಫ್ಸನ್ನು ಯಾಕೆ ಇಂಪೋಸ್ ಮಾಡ್ತೀವಿ ಅಂತ ಕೇಳಿದ್ರೆ, ವಾಟ್, ಇನ್ ಆರ್ಡರ್ ಟು ರಿಸ್ಟ್ರಿಕ್ಟ್ ಅಂದರೆ ನಿರ್ಬಂಧಿಸಲಿಕ್ಕೆ ಅಂತ ಕೂಡ ಹೇಳ್ತೀವಿ. ಏನೋ ನಿರ್ಬಂಧಿಸಲಿಕ್ಕೆ, ಇಂಪೋರ್ಟ್ಸ್ ಆಮದುಗಳನ್ನು ನಿಯಂತ್ರಿಸಲಿಕ್ಕೆ ಅಥವಾ ನಿರ್ಬಂಧಿಸಲಿಕ್ಕೆ ಅಂತ ಕೂಡ ಹೇಳ್ತೀವಿ. ಎಲ್ಲಿಗೆ ಅಂದರೆ ದೇಶದೊಳಗಡೆ ಆಮದುಗಳನ್ನು ನಿರ್ಬಂಧಿಸಲಿಕ್ಕೆ ವಿಧಿಸುವಂಥ ತೆರಿಗೆಗಳಿಗೆ ಸುರಕ್ಷತಾ ಅಥವಾ ಸಂರಕ್ಷಣಾ ತೆರಿಗೆಗಳು ಅಂತೇಳಿ ಅಥವಾ ಸುಂಕಗಳು ಅಂತೇಳಿ ಕರಿತೀವಿ. ಪ್ರೊಟೆಕ್ಟಿವ್ ಟೆರಿಫ್ಸ್ ಆರ್ ಇಂಪೋಸ್ಡ್ ಇನ್ ಆರ್ಡರ್ ಟು ರಿಸ್ಟ್ರಿಕ್ಟ್ imports into a country and protects the ಹೋಮ್ ಇಂಡಸ್ಟ್ರಿ. ಅದರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ತೆರಿಗೆಗಳನ್ನು ಯಾಕೆ ವಿಧಿಸ್ತೀವಿ ಅಂತಕ್ಕಂಥದ್ದು ಹೇಳಿದರೆ, ಆಮದುಗಳನ್ನು ನಿರ್ಬಂಧಿಸಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ತೆರಿಗೆಯನ್ನು ವಿಧಿಸ್ತೀವಿ. ಅದರ ಮುಖಾಂತರ ಅದರಿಂದ ಏನಾಗ್ತದೆ, ಸ್ವದೇಶದ ಕೈಗಾರಿಕೆಗಳನ್ನು ರಕ್ಷಿಸಿದಂತೂ ಕೂಡ ಆಗುತ್ತದೆ ಅಂತ ಕೂಡ ಹೇಳಬಹುದು. ಏನಂತ ಕೂಡ ಹೇಳಿದರೆ, ಪ್ರೊಟೆಕ್ಟಿವ್ ಟೆರಿಫ್ಸ್ ಆರ್ imposed in order to restrict imports into a country and protect ಹೋಮ್ ಇಂಡಸ್ಟ್ರೀಸ್. ಅದರ ಮುಖಾಂತರ ಸ್ವದೇಶದ ಕೈಗಾರಿಕೆಗಳನ್ನು ರಕ್ಷಿಸಬಹುದು ಅಂತ ಕೂಡ ಹೇಳಬಹುದು. ಇದು ನಾವು ಈ ಒಂದು ಕ್ಲಾಸ್ನಲ್ಲಿ ನಾವು ಟೆರಿಫ್ಗಳ ಕುರಿತು ವಿಶ್ಲೇಷಣೆ ಮಾಡಿದ್ದೀವಿ. ಅದು ಈ ಟೆರಿಫ್ ಅಂತಕ್ಕಂಥದ್ದು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಕಲ್ಪನೆ. ಅದ್ರ ಬಗ್ಗೆ ಅವೇರಿರಿ ಅಂತ ಕೂಡ ಹೇಳ್ಬೋದು. ಯು ಮೇ ಸಿ ಇನ್ ದ ಎಕ್ಸಾಮಿನೇಷನ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.